ಈಗ ತೋರಿಸಿದ್ರೆ ಜೀವಕ್ಕೆ ಸಮಾಧಾನ. ಯಾಕ್ರಿ ಏನಾಗಿ ತೊಗೊಳಕ್ಕೆ ಅವರು ಒಂದು ಸೀರೆ ತೊಗೊಂಡ್ರು ಗಂಡನ ಕಿರಿಕಿರಿ ಕೊಟ್ಟು ಸೀರೆ ತಂದ್ರೂ ಅದು ಹೊಸ ಸೀರೆ ತಾವು ಉಡಲ್ಲ ಏನ್ರಿ ಮಗ್ಲ ಮನೆಗೆ ಕೊಡ್ತಾರೆ. ಯಾಕೆ ನನ್ನ ಬ್ಯಾಡಲಕ್ಕಾಗಿ ಸೀರೆ ತಂದ ನನ್ನ ಗಂಡ ಇದು ನೀರಾಗ ಹಾಕಿಬಿಡು, ನೀರಾಗ ಹಾಕಿಬಿಡು ಅಂದ ಕೂಡ ಪಾಪಕ್ಕೆ ನೀಲ ಉಟ್ಕೊಂಡು ಹೋಗಿ ಅರ್ಧ ತೊಗರಿ ಕಟ್ಟಿಗೆ ತರ್ಲಕ್ಕೆ ಹೋಗಿ ಅರ್ಧ ಹರ್ಕೊಡೆ ತಂದು ಕೊಡ್ತಾರೆ. ಹೌದಿಲ್ಲ? ಮತ್ತದು ಆಟ ಆದ ಬಳಕ ಬಿಡ್ತಾರೆ. ಅದು ಕಮ್ಮಿ ಏನು ಒಂದು 8-10 ಮನೆ ತಿರುಗಾಡ್ತದೆ ಸೀರೆ. ಮತ್ತೆ ಇದು ಹಳಿದಾದ ಬಳಕನೇ ಇವ್ರು ಹಣಿ ಬರದಾಗ ಉಟ್ಕೊಳ್ಳೋದು ಹಳಿ ಸೀರೆನೆ. ಮತ್ತೆ ಗಂಡಾಗ ನೀನು ಕಟ್ಕೊಂಡು ಸೀರೆ ಅಲ್ಲಿಲ್ಲ ಕೂಬಸಲ್ಲಿ ಎಂಥದ್ದು ಕಟ್ಟು ಬಿತ್ತೇವ. ಇಟ್ಟು ತಂದು ಕೊಟ್ಟಿದ್ದಿಂದ ಗಂಡ ಪ್ರೀತಿದಿಂದ ತಂದು ಕೊಟ್ಟಿದ್ದಿಂದ ಹೊಸ ತಾವು ಉಡಂಗಿಲ್ಲ. 4 ಮಂದಿಗೆ ತೋರಿಸ್ಬೇಕು. ಏನೇ ಹಾಕಿರ್ಲಕ್ಕ 4 ಮಂದಿ ತೋರಿಸಿದ್ರೆ ಜೀವಕ್ಕೆ ಸಮಾಧಾನ. ಈಕೇನು ಯವ್ವ ಇಲ್ಲಿ ಮೂಗು ಸಿಗಂಗೆ ಕಾಣ್ತಾವತ್ತಿಗಳು ವಾಲ್ ಎಣ್ಣ ಏಡ್ಕೊಂಡ್ರಿ ಅಣ್ಣ ಮೂಗ ಅಂದ. ಅದು ಮಾಡಲ್ ಮ್ಯಾಗ ಹೋಗ್ಕದ್ರಿ ಹಾಕೋರಿ ಅಂದ. ಅಂದ್ರೆ ಒಂದೇ ಥರ ಇರಂಗಿಲ್ಲಲ್ಲ ಮೂಗು ಅಂದ. ಬೇರೆ ಬೇರೆ ಮೂಗ ನಿಮಗೆ ಯಾವ್ದಪ್ಪ ಮೂಗು ಬೇಕು ಹೇಳ್ರಿ. ನಿನ್ನ ಬಲ್ಲಿ ಯಾವ್ಯಾವ ಅಂದ. ನಮ್ಮಲ್ಲಿ ನಾಯಿ ಮೂಗದ ಹೇಳ್ರಿ, ಹಂದಿ ಮೂಗದ, ಇಣಿಚಿ ಮೂಗದ, ಮುಂಗ್ಲಿ ಮೂಗದ, ಗಿಳಿ ಮೂಗದ. ಅವನು 8 ಐಟಮ್ಗಳದಿಂದ ಹೇಳ್ದ. ಈಕೆ ಅಂದು ಎಣ್ಣ ನನಗೆ ತಿಳಿಯಂಗಿಲ್ಲ, ಒಟ್ಟು ನನ್ನ ಮಾರಿಗೆ ಯಾವ್ದು ಚಂದ ಕಾಣ್ತದೆ ಅದಕ್ಕೆ ಕುಡಿಯಪ್ಪ ಮೂಗ ಅಂದ. ನೀನೇ ಫಿಟ್ ಮಾಡಿ ಕೊಡ್ಬೇಕು ನೋಡಿ ಅಣ್ಣ. ಆಯ್ತು ಕೊರೆ ನಿಮ್ಮದು ಅಗಲು ಮಾರ್ಯದ, ನಿಮಗೆ ಗಿಳಿ ಮೂಗಿದ್ರೆ ಚಂದ ಕಾಣುತ್ತೆ ಏನ್ರಿ. ನಿಮಗೆ ಗಿಳಿ ಮೂಗಿದ್ರಿ ಅಂದ್ರೆ ಚಂದ ಕಾಣುತ್ತೆ ಅಂದ ಕೂಡ ಅದೇ ಕುಂದ್ರಿಸಪ್ಪ ಹತ್ಕೊಂಡು 2,000 ರೂಪಾಯಿ ಹೋದ್ರು ಹೋಗಲೆಕ್ಕ ಎಲ್ಲವೂ ನನ್ನ ಮುಕ್ಕುಡ್ಗಂಗವ ಅಂತ ಏನ್ರಿ. ಮೂಗೆ ಕುಂದಿಸ್ಬೇಕಾದ್ರೆ 2,000 ರೂಪಾಯಿ ಕೊಟ್ಟು ಗಿಳಿ ಮೂಗು ಕುಂದಿಸ್ಕೊಂಡು ಹಿಂಗೆ ಕನ್ನಡಿ ಕೊಟ್ಟ ನೋಡ್ರಿ ಕೊರಿ ಹೆಂಗೆ ಕಾಣತ್ತೀರಿ. ಪಾಪ ಗಂಗಾವು ತಾನು ಮಾರಿ ತನಗೆ ಫೋನ್ ಸಿಗಲ್ದು. ಯಾಕಂದ್ರೆ ಈಗ ಮೂಗೆ ಇದ್ದಿದ್ದಿಲ್ಲ. ಯಾವಾಗಿನ ಮೂಗು ಕುಂದಿರ್ಸಿ ನೋಡಿ ಭಾಳ ದೊಡ್ಡ ಖುಷಿ ಆಯಿತು. ಎಣ್ಣ ಎಷ್ಟು ಚಂದ ಕಾಣಕತ್ತೀನಿ ಅಪ್ಪ ನನ್ನ ಅದ ನನಗೆ ಯಾಕಂತ ಇಟ್ಟಂದು ಊರಾಗ ಬಂದು ಇನ್ನು ಒಬ್ಬಕ್ಕೆರೆ ಅಲ್ಲಿ ನನ್ನ ಮುಕ್ಕುಡು ಗಂಗಾವ ತಂದು ಹಂಗೆ ಊರಾಗ ಬಂದು ಮಕ್ಕಳ ಮನೆಗೆ ಬಂದ್ಲು. ಏನು ಮಾಡಕತ್ತಿ ನೀಲವ? ಯಾರು? ನಾ ಗಂಗಾವ. ಮುಕ್ಕುಡು ಗಂಗಾವ. ಇನ್ನು ನನ್ನ ಮೂಗು ನೋಡಿ ಮಾತಾಡು. ಏನು ಮುಂದೆ ನನ್ನ ಮುಕ್ಕುಡಿಗೆ ಕಡೆ ಅಂದ್ರೆ ನಡೆಯಂಗಿಲ್ಲ. ಅಕ್ಕಿ ಅಂದ್ಲು ಯಕ್ಕ ಎಷ್ಟು ಚಂದಾಗಿದೆ ಅವು ಮೂಗ, ಇದಕ್ಕೆ ಯಾವಾಗ ಗೊಬ್ಬರ ಹಾಕ್ರಿ, ಯಾವಾಗ ನೀರು ಹಾಕ್ರಿ. ಮೂಗು ಎಷ್ಟು ಚಂದ ಸಿಗುತ್ತಂತ. ನಾವು ಏನಾಕೆ ಮಾಡಲಕ್ಕ ಒಟ್ಟು ಮೂಗರೆ ಆದಿಲ್ಲ. ಆಯ್ತು ಇನ್ನು ಮುಂದೆ ಮುಕ್ಕುಡು ಗಂಗಾವ ಅನ್ನೋದಿಲ್ಲ. ಹಿಂಗೆ ಮನೆ ಹೆಣ್ಮಕ್ಳಿಗೆ ಒಂದು ಏನರೆ ಹೊಸ ತೊಗೊಂಡ್ರೆ ಅಂದಾಗ ಕಡ್ಡಾಯವಾಗಿ 4 ಮಂದಿಗೆ ತೋರಿಸಿದ್ರೆ ಜೀವಕ್ಕೆ ಸಮಾಧಾನ. ಯಾಕ್ರಿ ಏನಾಗಿ ತೊಗೊಳಕ್ಕೆ ಅವರು ಒಂದು ಸೀರೆ ತೊಗೊಂಡ್ರು ಗಂಡನ ಕಿರಿಕಿರಿ ಕೊಟ್ಟು ಸೀರೆ ತಂದ್ರೂ ಅದು ಹೊಸ ಸೀರೆ ತಾವು ಉಡಲ್ಲ ಏನ್ರಿ ಮಗ್ಲ ಮನೆಗೆ ಕೊಡ್ತಾರೆ. ಯಾಕೆ ನನ್ನ ಬ್ಯಾಡಲಕ್ಕಾಗಿ ಸೀರೆ ತಂದ ನನ್ನ ಗಂಡ ಇದು ನೀರಾಗ ಹಾಕಿಬಿಡು, ನೀರಾಗ ಹಾಕಿಬಿಡು ಅಂದ ಕೂಡ ಪಾಪಕ್ಕೆ ನೀಲ ಉಟ್ಕೊಂಡು ಹೋಗಿ ಅರ್ಧ ತೊಗರಿ ಕಟ್ಟಿಗೆ ತರ್ಲಕ್ಕೆ ಹೋಗಿ ಅರ್ಧ ಹರ್ಕೊಡೆ ತಂದು ಕೊಡ್ತಾರೆ. ಹೌದಿಲ್ಲ? ಮತ್ತದು ಆಟ ಆದ ಬಳಕ ಬಿಡ್ತಾರೆ. ಅದು ಕಮ್ಮಿ ಏನು ಒಂದು 8-10 ಮನೆ ತಿರುಗಾಡ್ತದೆ ಸೀರೆ. ಮತ್ತೆ ಇದು ಹಳಿದಾದ ಬಳಕನೇ ಇವ್ರು ಹಣಿ ಬರದಾಗ ಉಟ್ಕೊಳ್ಳೋದು ಹಳಿ ಸೀರೆನೆ. ಮತ್ತೆ ಗಂಡಾಗ ನೀನು ಕಟ್ಕೊಂಡು ಸೀರೆ ಅಲ್ಲಿಲ್ಲ ಕೂಬಸಲ್ಲಿ ಎಂಥದ್ದು ಕಟ್ಟು ಬಿತ್ತೇವ. ಇಟ್ಟು ತಂದು ಕೊಟ್ಟಿದ್ದಿಂದ ಗಂಡ ಪ್ರೀತಿದಿಂದ ತಂದು ಕೊಟ್ಟಿದ್ದಿಂದ ಹೊಸ ತಾವು ಉಡಂಗಿಲ್ಲ. 4 ಮಂದಿಗೆ ತೋರಿಸ್ಬೇಕು. ಏನೇ ಹಾಕಿರ್ಲಕ್ಕ 4 ಮಂದಿ ತೋರಿಸಿದ್ರೆ ಜೀವಕ್ಕೆ ಸಮಾಧಾನ. ಹೌದಲ್ರಿ? ನಮ್ಮಲ್ಲಿ ಒಬ್ಬಾಕಿ ಅಲಮರಿ ತರಿಸಿದ್ಲಂತ. ಚಂದ ಅಲಮರಿ ಅಂತೀರೇನು ಈ ಕಡೆ ಗೋದ್ರೇಜ್ ಕಪಾಟ್. ಒಂದು ಗೋದ್ರೇಜ್ ಕಪಾಟ್ ತರಿಸ್ಯಾಳ. ಅಕ್ಕಿಗೇನು 4 ಮಂದಿ ತೋರಿಸ್ಬೇಕಲ್ಲ. ಓಣೆಗಿನೆಲ್ಲ ಹೆಣ್ಮಕ್ಳಿಗೆ ಕರೆದಂದ ಯಾಕ ನಮ್ಮ ಯಜಮಾನ್ರು ಬ್ಯಾಡಲಕ್ಕಾಗಿ ನನಗೆ ಈ ಗೋದ್ರೇಜ್ ಕಪಾಟ್ ತಂದು ಕೊಟ್ಟಾರ. ಎಷ್ಟು ಚಂದ ದೇವ ಏನ್ರಿ. ಹೋದ್ರಿ ಇವರು 7-8 ಮಂದಿ ಹೆಣ್ಮಕ್ಳು ಹೋದ ಕೂಡ ನಾಷ್ಟ ಮಾಡಲು, ಚಹಾ ಕುಡಿಸಲು, ಇಟ್ಟೆಲ್ಲ ಮಾಡೋದು ಕೂಡ ನಾವು ಅಲಮಾರಿ ನೋಡೋದು ಎಷ್ಟು ಚಂದ ನೋಡ್ಯಾವ. ನಮ್ಮ ಮನೆ ಬರ್ದಾಗ ತಗ್ಗಿ ನಮ್ಮ ಮನೆ ಬರ್ದಾಗ ಇದು ಬರ್ದಿಲ್ಲ. ಸುಮ್ಮನೆ ನಮ್ಮ ಮನೆ ಬರ್ದಾಗ ಇದು ಬರದೇ ನೋಡಿ. ನಿನ್ನ ಗಂಡ ಎಷ್ಟು ಕಾಳಜಿ ಮಾಡ್ತಾನೆ ನಿನಗೆ ಅಲಮಾರಿ ಮಾಡಿಸ್ತಾನೆ ಅಂದು ಮ್ಯಾಲಿಟ್ಟು ಚಂದದಲ್ಲ. ಒಳಗೆ ಹೆಂಗೆ ಅದು ತೆಗಿ ಎತ್ತಿಕೊಳ್ಳೋದು ಕೂಡ ಪಾಪಕ್ಕೆ ಹೆಣ್ಮಗಳು ಅಲಮಾರಿ ತೆಗದ್ಲು. ತೆಗೆದು ಕೂಡಲೇನ ಒಂದು ಕಾನ್ಯದಾಗ ತನ್ನ ಗಂಡನ ಬಟ್ಟೆ ಇಟ್ಟಿಲ್ಲ, ಒಂದು ಕಾನ್ಯದಾಗ ತನ್ನ ಬಟ್ಟೆ ಇಟ್ಟಾಳ, ಇನ್ನೊಂದು ಕಾನ್ಯದಾಗ ಮಕ್ಕಳ ಬಟ್ಟೆ ಇಟ್ಟಾಳ. ಆಮೇಲೆ ಇನ್ನೊಂದು ಸಸ್ಪೆನ್ಸ್ ಲಾಕ್ ಇರ್ತದೆ ನೋಡಿ ಒಳಗ್ರಿ, ಅದ್ರಾಗಿದ್ದು ರೊಕ್ಕ ಬಂಗಾರ ಇಟ್ಟಾಳ. ಇವೆಲ್ಲ ಹೆಣ್ಮಕ್ಳು ಅಯ್ಯತ್ತಂಗೆ ಎಷ್ಟು ಚಂದ ನೋಡ್ಯಾವ, ಎಷ್ಟು ಚಂದದ ಅಲಮಾರಿ ಭಾಳ ಚಂದ ಅಂದಂದ ವರ್ಣನ ಮಾಡಿ ನಾಷ್ಟ ಗಿಷ್ಟ ಮಾಡ್ಕೊಂಡು ಆಕಿನ ಮನೆಯಂದು ಹೊರಗೆ ಕಾಲಿಡೋದಕ್ಕೆ ಈಕೆ ನಡುವಿನ ಮನೆ ನಿಂಗಾವು ಬಿತ್ತು ಸಂಗಟ. ಇದೇನು ತರಿಸ್ಯಾದ. ನಾ ಮನಸ್ಸು ಮಾಡಿದ್ರೆ ನಾಳೆಗೆ ತರಿಸ್ತೀನಿ. ಇದು ಅಲ್ಲೇ ಉಪ್ಪಿಡ್ತಿದ್ದು ಚಹಾ ಕುಡಿದು ಮತ್ತೆ ಆಕಿಂದ ಟೀಕಾ ಮಾಡ್ಬೇಕು ಹೊಂಟ. ಆಕೆನ ಇದೇನು ತರಿಸ್ಯಾಳ. ಈಕಿನಕ ಭಾರಿ ತರಿಸ್ತೀನ ಮನಸ್ಸು ಮಾಡಿದ್ರೆ. ಏನು ಇಟ್ಟು ತರಿಸೋದಿದ್ದು ದಿಮಾಕೆ ಬಂದದ. ಕೇಳಕ್ಕೆ ಅತಿ ಕರೆಸಿ ಉಪ್ಪಿಟ್ಟು ತಿನ್ನಿಸಿ
ಚಹಾ ಕುಡಿಸಿ ಕಳಿಸಿದ್ರೆ ಆಕಿಗೆ ದುಮಕ್ಕೆ ಬಂದದ. ನಾ ಮನಸ್ಸು ಮಾಡ್ತಾ ಇರ್ತೀನಿ, ಅಯ್ಯ ನಿನಗೆ ಹಂಗೆ ಹಾಕದ ಹತ್ತಂಗೈತಿ ಮಕ್ಕಳು ಹೆಣ್ಮಕ್ಳು. ಈಗ ಬಂದು ಏನು ಮಾಡಲು ಕೌದಿ ಹೊಚ್ಕೊಂಡು ಮಕ್ಕೊಂಡು ಮನ್ಯಾಗ ಗಂಡ ಹೊಲದಿಂದ ಮನೆಗೆ ಬರೋದ್ರಾಗ ಈಕೆ ಕೌದಿ ಹೊತ್ಕೊಂಡು ಇದೇ ಒಂದು ಐಡಿಯಾ ಇಲ್ರಿ ಹೆಣ್ಮಕ್ಳ ಐಡಿಯಾ ಏನು? ಖಾನಾವಳಿ ಬಂದಿಡೋದು ಏನು ರೀ, ಖಾನಾವಳಿ ಬಂದಿಟ್ಟು ಕೌದಿ ಹೊತ್ಕೊಂಡು ಮಕ್ಕೊಂಡ್ರಂದ್ರೆ ಇವ್ರು ಏನೋ ಬೇಕಾಗ್ಯದು. ಯಪ್ಪ ಗಂಡು ಮಕ್ಕಳಿಗೇನು ತಿಳಿಯಲ್ಲ ಅಂತೀರೇನು ನೀವು? ಗಂಡು ಮಕ್ಕಳಿಗೆ ಎಲ್ಲನೂ ಕೂಡ ತಿಳಿತದ. ಖರೆ ನೀವೇನು ಕೌದಿ ಹೊತ್ಕೊಂಡು ಮಕ್ಕೊಂಡು ಬಿಟ್ಟಿರಲ್ಲ, ನಿಮ್ದು ಎಲ್ಲ ಐಡಿಯಾ ಗೊತ್ತವ್ರಿ. ನೀವು ಹಂಗೆ ಮಾಡೋದಿಲ್ಲ ಏನ್ರಿ. ಅವ ಪಾಪ ಗಂಡ ಬಂದು ಕೇಳ್ತಾನೆ, ಯಾಕೆ ಏನಾಗ್ಯದ ಆರಾಮಿರಮ್ ತಪ್ಪ? ನಮಗೆ ಹೋಗೋದು ಬಂದದ್ದು ಹೋಗೋದು. ಹಾಂ ಏನಾರಾಗ್ಯದ, ಯಾಕೆ ಹಿಂಗೆ ಮಾಡಕತ್ತೀರಿ? ಹೇಳು, ಎದ್ದು ಕುಂದ್ರು, ಹೇಳದ್ದು ಕೂಡ ಇಲ್ಲ ನಾ ಹೇಳಲ್ಲ. ನೋಡು ನಮ್ಮ ಮದುವೆ ಆಗ್ಯದ ಎಷ್ಟು ವರ್ಷ ಆಯಿತು, ಏನಾಗಿರ್ಬೇಕು ಒಂದು 5-6 ವರ್ಷ. ಪಾಪ ಆಕಿ ಚಲೋ ಮಾಡ್ತಾಳೆ. ಅಲ್ಲ ನಿನ್ನ ಕಟ್ಕೊಂಡು ಒಂದು ಅಲಮಾರಿ ಅಲ್ಲಿಲ್ಲ, ಚಲೋ ಮಾಡೋದು ಆಕಿ ತರಿಸಿದ್ಲಲ್ಲ ಅಲಮಾರಿ, ಈಕಿ ತರಿಸ್ಬೇಕಲ್ಲ. ಹೊತ್ಕೊಂಡಿದ್ದು ಹೇಳವಾಳು. ನೀ ನನಗೆ ಇವತ್ತು ಅಲಮಾರಿ ತರ್ತೀನಿ ಅನ್ನೋತ ನನಗೆ ಕೂಡ ನಾನು ಹೇಳಲ್ಲ. ಅವ ಅಂದ ಹುಚ್ಚುಗೊಟ್ಟಿನ ರಾಸಿಲ್ಲ ಪಾಸಿಲ್ಲ, ಸಾರಿ ಮಳೆ ಭಾಳ ಆಗ್ಯಂದ, ಮೊದಲೇ ತೊಗರಿ ಪಗರಿ ಎಲ್ಲ ಹೋಗ್ಯಾವ. ನಮ್ಮ ನೋಡೋಣ ಮತ್ತೆ ಮುಂದೆ ನೋಡೋಣತ್ತ ಯಾವಾಗ ಬೆಳೆ ಬರ್ತದೆ ನೋಡೋಣ. ನಿನ್ನ ಕಾಯಂ ಹಿಂಗೆ ಇರ್ತದೆ, ನೀ ಬರ್ತದೆ ಯಾವಾಗ ನಿನಗೆ ಬೆಳೆ. ನನಗೆ ತೊಗೊಂಬ ನೀ ಒಟ್ಟು ಅಲಮಾರಿ ಬೇಕು ನನಗೆ. ಕಿರಿಕಿರಿ ಮಾಡಿ 3 ದಿವಸದ ಅನ್ನ ಬಿಡ್ತು. ಇದನ್ನು ಗಂಡ ಸ್ವರಿಗೆ ಸಣ್ಣ ಹಾಲಕತ್ತ. ಅದು 3 ದಿವಸ ತಾನು ಒಟ್ಟಿಗೆ ಅನ್ನ ನಿಲ್ಲ ಅಂದ್ರೆ ಏನು? ಇನ್ನು ಕೈ ಮುಗಿತೀನಿ ಹೇಳು ಅಂದ. ನೀ ಆಯ್ತು ಅಲಮಾರಿ ತರ್ತೀನಿ ಹೇಳು. ಏನು ರೀ ನೀವು ಹೆಣ್ಮಕ್ಳಿಗೆ ಮಾಡಬಾರ್ದು, ನೀವು ಇಲ್ಲೇ ಹೊಡೆಸ್ಕೊಳಕತ್ತೀರಿ ನೀವು ಗಂಡದಿರ ಕೈ. ನಾ ಹೇಳ್ದಾಗ ಒಂದು ಐಡಿಯಾ ಮಾಡಿರಿ, ಬೆಸ್ಟ್ ಐಡಿಯಾ ಆಗತ್ತೆ. ಒಟ್ಟು ನಿಮ್ಮ ಗಂಡದಿರ ಹೊಡಿಬಾರ್ದಲ್ಲ, ಬೈಬಾರ್ದಲ್ಲ. ನೀವು ಏನು ರೀ, ನೀವು ಏನು ಕೇಳ್ತೀರ ತಂದು ಕೊಡ್ಬೇಕಿಲ್ಲ. ನಾ ಯಾರೂ ಇಲ್ಲ ತಗೊಂಡು ನಿಮ್ಗೆ ಹೇಳಕತ್ತೀನಿ, ಒಂದು ಐಡಿಯಾ ಹೇಳ್ತೀರಿ ಕೇಳಿರಿ. ಗಂಡ ಎಲ್ಲೇದ ಹೊರಗಿಂದ ಬರ್ತಿರ್ತದೆ ತಿಳ್ಕೊರಿ. ಅದು ಬರೋದಕ್ಕೆ ನೀವು ಏನು ಮಾಡ್ತೀರಿ, ಹ್ಯಾಂಗೆ ಹೊಂಟದು ನೋಡಿ ಅವ್ವ ಮಧ್ಯಾಹ್ನದಾಗ ಬಿಸಿಲಾಗ ಮೊದಲೇ ಕುಡ್ತೋಳು ಸಾಲ ಚಿಂತೆ ಮಾಡ್ಕೋತ ಮಧ್ಯಾಹ್ನದಾಗ ಬರ್ತಿರ್ತಾನೆ, ಹಿಂಗೆ ಮಾರಿ ಒಣಸ್ಕೊಂಡು ಬರ್ತಿರ್ತಾನೆ. ಅಂಥದ್ರಾಗ ನೀವೇನು ಮಾಡ್ತೀರಿ, ಹ್ಯಾಂಗೆ ಹೊಂಟದು ನೋಡಿ ಅವ್ವ ಬಾ ತಿನ್ಬಾ ಕೂಳ ಅಂದ್ಕೊಂಡು ನನಗೆ ಹತ್ತೆ, ನಿನಗೇನು ಹತ್ತದ ನಿಂದಿಟ್ಟು ಟೊಳಾಟೊಳ ಹೊಡಿ ಹಂಗೆ. ಏನು ರೀ ನಮ್ಮ ಕಡೆ ಕರ್ನಾಟಕದಾಗ ಅಂದ ಬಸ್ಸೇ ಫ್ರೀ ಇಟ್ಟವ. ನಿಮ್ಮಲ್ಲಿ ಏನು ಇದ್ದಿರ್ಬೇಕು. ಅರ್ಧ ಟಿಕೆಟ್ ಅದಕ್ಕೇನೋ ಅಂತಾರೆ ರೀ, ಅದಕ್ಕೆ ಹೆಸರೇನೋ ಇಟ್ಟಾರ. ಇಲ್ಲ ಹಾಫ್ ಟಿಕೆಟ್ ಅಲ್ಲ, ಅದು ಹಾಫ್ ಟಿಕೆಟಿಗೆ ಏನೋ ಹೆಸರು ಇಟ್ಟದ. ಈಗ ನಮ್ಮಲ್ಲಿ ಹೆಂಗೆ ಅಂದ ಏನು ರೀ, ಹೆಣ್ಮಕ್ಳಿಗೆ ಅಂದ ಫ್ರೀ ಮಾಡ್ಯಾನ ಬಸ್ಸ. ಒಟ್ಟ ಟಿಕೆಟ್ ಇಲ್ಲ ಬಲ್ಲಿ. ಜರ ಒಂದು ಈಟು ಗಂಟು ಹೊಡಿತಂದ್ರೆ ಬಗಲಿಗೆ ಸೀರೆ ಇಟ್ಕೊಂಡು ರೈಟೇ ಆಧಾರ್ ಕಾರ್ಡ್ ತೊಗೊಂಡು ಅದೊಂದು ಆಧಾರ್ ಕಾರ್ಡ್ ಮಾಡ್ಯಾವ ನಮ್ಮಲ್ಲಿ ಕರ್ನಾಟಕದಾಗ. ನಿಮ್ಮ ಕಡೆ ಏನು ಮಾಡ್ಯಾರನ್ನ ಆಧಾರ್ ಕಾರ್ಡ್ ಇಲ್ಲ. ಆಧಾರ್ ಕಾರ್ಡ್ ಮ್ಯಾಗ ನಿಮ್ಮಲ್ಲಿ ಅರ್ಧ ಟಿಕೆಟ್ ತೊಗೋತಾರ, ನಮ್ಮ ಕಡೆ ಆಧಾರ್ ಕಾರ್ಡ್ ಮ್ಯಾಗ ಫುಲ್ ಟಿಕೆಟ್ ಇಲ್ಲ. ನೀವು ಹಂಗೆ ಮಾಡ್ತೀರಿ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ನೀವೇನು ಮಾಡ್ಬೇಕು, ಗಂಡ ಎಲ್ಲಿದ್ದಾರೆ ಮಧ್ಯಾಹ್ನದಾಗ ಅಂದ್ರೆ ಪಾಪ ಚಿಂತೆ ಮಾಡ್ಕೊತ ಬರ್ತಿರ್ತದ ತಿಳ್ಕೊರಿ. ಅದು ಬರುತ್ತಂದ್ರೆ ನೀವು ಒಳಗೆ ನಿಂತ್ಕೊಂಡು ಬಂತಲೆ ಚೀ ಕಳ್ಳ ಅಂದ್ರೆ ಗಂಡಗೆ ಏನು ರೀ, ಹಾಲು ಕುಡಿತೇನು ಅನ್ನೋ ರಾಜ, ಏನು ಅಲ್ಕೋ ಹಾಲು ಕುಡಿತೇವ ರಾಜ, ಏನು ಉಂಡು ಕುಡಿತೇನು ಉಣೋದಕ್ಕಿಂತ ಮೊದಲೇ ಕುಡಿತೇವ್ರ ರಾಜ. ಹಿಂಗೆ ಅನ್ಬೇಕು ನೀವು. ಪಾಪ ಅದು ಬರ್ತಿದ್ದಲ್ಲ, ಬಂದು ಕುಳಿಯೋದು ಖಾಲಿಗೆ ಒಂದು ನೀರು ಕೊಟ್ಟಿರ್ತಂದ್ರೆ ತಣ್ಣನ ಇಂಡಿಯನ್ ಫ್ರಿಜ್ ಇರ್ತಾವಲ್ಲ ಮಣ್ಣಿನ ಹರಿವೇನು, ಅಂತ ಹರಿವೇನಿಂದ ತಣ್ಣ ನೀರು ಕೊಟ್ಟಿರಿ ಕಾಲಿ ಮ್ಯಾಗ ಹಾಕ್ಕೊಂಡು ಅಂತ ಅಂದ್ಕೊಳ್ಳಿ ಅರ್ಧ ಸಿಟ್ಟು ಅಲ್ಲೇ ಇಳಿತದ. ಅವ್ನು ಈತಿಲ್ಲ ಅರ್ಧ ಸಿಟ್ಟು ಅಲ್ಲೇ ಇಳಿತದ. ಇಳಿದು ಕುಳಿಯೋನ ಬಂದು ಕುಳಿಯೋನ ಕೇಳೋದು, ನೀವೇನು ಉಣ್ತೀರಿ, ಏನು ಮಾಡಿದಿ ಅದು. ನಿಮ್ಮ ಸಲುವಾಗಿಂದ ಸೌತಿ ಬೀಜ ಹಾಕೇನು, ಶಾವಿಗೆ ಮಾಡೇನು, ಹುಗ್ಗಿ ಮಾಡಿ ಸುಮ್ಮನೆ ಹೇಳೋದು 1-2-3 ಐಟಮ್ ಹೇಳ್ರಿ. ಹುಗ್ಗಿ ಮಾಡಿ ಅಂದ್ಕೊಳ್ಳಿ, ಗಂಡ್ಮಕ್ಳು ಹುಗ್ಗಿ ಮ್ಯಾಗ ಜೀವ ಇರ್ತಾವ. ಅವ ಒಳಗೆ ಬಂದು ನೋಡ್ತಾನ, ದಿನ ಒತ್ತಲ್ದಾಗೆ ಕುಂದಿರ್ಸಿರ್ತಾಳೆ. ಅವತ್ತು ತನ್ನ ಕೆಲಸ ಆಗ್ಬೇಕಾಯ್ತು, ಹೇಳ್ಬೇಕು ಅಡುಗೆ ಮನೆ ಸ್ವಚ್ಛ ಕಸ ಹಾಕಿ ಹೊಡೆದು ಹಿಂದೊಂದು ಮಣಿ ಮುಂದೊಂದು ಮಣಿ ಹಾಕಿ ಮಗ್ಗದ ಒಂದು ತಂಬಿಗೆ ಮ್ಯಾಗ ಒಂದು ವಾಟಿ ಇಟ್ಟು ಬರ್ರಿ ಊಟ ಮಾಡಕತ್ತೀರಿ ಬರ್ರಿ ಅಂದ್ಕೊಳ್ಳೋಣ. ಹಿಂಗೆ ಒಳಗೆ ಹೋಗ್ತದೆ ಅಡುಗೆ ಮನೆಯಾಗ ತಲೆ ತಿಳಾಕೆ ಮಾಡ್ಕೊಂಡು ಹಿಂಗೆ ಹೋಗೋದಕ್ಕೆ ಇಟ್ಟೆಲ್ಲ ವ್ಯವಸ್ಥೆ ನೋಡಿ. ಇವತ್ತು ಏನೋ ಅದು ಯಪ್ಪ ಥರ ಹೇಳ್ರಿ, ಹಿಟ್ಟು ಮಣಿ ಗಿಣಿ ಹಾಕಿ ಹೇಳತ್ತಂದ್ರೆ ಏನೋ ಅದ ಅನ್ಕೋತೆ ಒಳಗೆ ಹೋಗಿ ಕುಂದಿರ್ತಾನ. ಮತ್ತು ನಿಮ್ಗೆ ಏನು ಹೇಳ್ರಿ, ಏನು ಶಾವಿಗೆ ನೀಡಲೆ, ಏನು ಸೌತಿ ಬೀಜ ನೀಡಲಿ, ಹುಗ್ಗಿ ಮಣಿ ನಂದಿದಲ್ಲ, ಹುಗ್ಗಿ ನೀಡು ಅಂದ್ಕೊಳ್ಳಿ. ಗಂಗಳದಾಗ ಅದು ಹುಗ್ಗಿ ನೀಡಿ ಅವು ಅದ್ರಾಗ ಒಂದು ಕೆರೆ ಕಟ್ತಾನ, ಕೆರೆ ತೆಗಿತಾನೆ ನೋಡ್ರಿ, ಹಿಂಗೆ ತೆಗ್ಗು ಮಾಡ್ತಾನ.
ತುಪ್ಪ ನೀವು ಮನ್ಯಾಗ ಉಣ ಮಿಳ್ಳೆ ಅಲ್ಲ ಏನ್ರಿ ಐಗಳಿಗೆ ನೀಡ ಮಿಳ್ಳೆ ಅಲ್ಲ. ಐಗಳಿಗೆ ಕರಿತೀರಿ ಇಲ್ಲಿ ಕಡೆ ಅಮಾಸಿಗೊಮ್ಮೆ ಸ್ವಾಮಾರ್ಕೊಮ್ಮೆ ಎಂದಾರು ಕರಿತೀರಿ ಏನಿಲ್ಲ ಏನು ಕರೆದ ಕರಿತೀರಿಲ್ಲ. ಅವು ಐಗಳಿಗೆ ನೀಡ ಮಿಳ್ಳೆ ಅಂದ್ರೆ ಈಟೆ ಇರ್ತವೆ ಸಣ್ಣ, ಅದ್ರ ಚಮಚೆ ಹಿಡಿಯಂಗಿಲ್ಲ, ಸೂಜಿ ಹಿಡಿತು. ಅದಕ್ಕೆ ಈಗಿನ ಐಗಳು ಮೂಗಿಡಿದ್ರೆ ಸಾಯಂಗಾಗ್ಯಾವ. ಒಂದರ 500 ಎಲ್ಲರೂ ಪೈಲ್ವನ್ ಕಂಡಂಗೆ ಕಾಣಿದ್ ನೋಡ್ರಿ. ಯಾಕಂದ್ರೆ ನೀನು ತುಪ್ಪ ಇಲ್ಲ ಏನೂ ಇಲ್ಲ, ಗಪ್ಪೆ ಬರ್ಬೇಕು. ಹಾಂ ಪಾಪ ನಿಮ್ಮ ಮನೆಗೆಂದ ಉಣ್ತಿರ್ತಿಲ್ಲ, ಅದಕ್ಕೆ ಗಿಂಡಿ ಅಂತೀರೇನು ನೀವು ಮಿಳ್ಳಿ ಅಂತೀರಿ ಅದಕ್ಕೆ ದೊಡ್ಡದು ತುಪ್ಪದ ಗಿಂಡಿ ತೊಗೊಂಡು ಚೆಂದಾಗೆ ತುಪ್ಪ ಹಾಕೋದು. ತುಪ್ಪ ಹಾಕಿ ಸುಮ್ಮನೆ ಕುಂದ್ರದಲ್ಲ, ಹಿಂಗೆ ಸೆರಗ ತೊಗೊಂಡ ಹಿಂಗೆ ಇದ್ರ ಕೂತು ಗಾಳಿ ಹಾಕ. ಅದಕ್ಕೆ ಅವನು ಮಾರಿಗಲ್ಲ ಹುಗ್ಗಿಗೆ ಕೈ ಸುಟ್ರೆ ಮತ್ತೆ ಸಿಟ್ಟಿಗೆ ಬರ್ತದೆ. ಅವಾಗಿಂದ ಹಿಂಗೆ ಗಾಳಿ ಹಾಕೋತ ಅವ ಉಣ್ತಿರ್ತಾನ, ನೀವು ಗಾಳಿ ಹಾಕ್ತಿರ್ತೀರಿ. ಹಿಂಗೆ ಅವಾಗಿಂದ ಕೇಳ್ಬೇಕು ರೀ ನಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು? ಏನೊಂದು 10-12 ವರ್ಷ ಆಯ್ತು. ಇನ್ನು ನಿನ್ನೆ ಮೊನ್ನೆ ಲಗ್ನ ಆದವ್ರು ನೋಡ್ರಿ, ಆಕೆ ಮಲ್ಲವ ಆಕಿನ ಗಂಡ ಕೊಳ್ಳಂಗೆ ನಕ್ಲಸ್ ಮಾಡಿಸ್ಯಾನ. ನಮ್ಮ ನೋಡಿ ಕೊಳ್ಳ ಮಸೂತಿ ಆದಂಗೆ ಚಲೋ ಮಾಡೋದು. ಹಾಂ ಚಲೋ ಮಾಡಿ ಒಂದು 2 ಹನಿ ಕಣ್ಣೀರಿಂದ ನಮಗಂದ ಸೀರೆ ಎಲ್ಲಿಲ್ಲ, ಒಂದು ಬಂಗಾರ ಎಲ್ಲಿಲ್ಲ, ಏನೂ ಅಂದಿಲ್ಲ. ಹತ್ತಿಕೊಂಡು ಒಂದು 2 ಹನಿ ಕಣ್ಣೀರಿಂದ ನೀವು ಮನೆ ಮೇಲೆ ಬಿದ್ದು ಅಲ್ಲ. ಪಾಪ ಗಂಡ್ಮಕ್ಳು ಭಾಳ ಕಳ್ಳಿನೂ ಇರ್ತಾವ್ರಿ, ಭಾಳ ಕಳ್ಳಿನವ್ರು ಇರ್ತಾರೆ. ಹುಚ್ಚಿ ಹಳ್ಳಕ್ಕೆ ಹೋಗ್ಬೇಡ, ಏನಾರು ನೋಡಂತು ಎಲ್ಲರೂ ಸಾಲಾಗಿಲ್ಲ ತೆಗೆದು ಶೇಕಡ ಪಾತ್ರಂಗಿಂದ ಬಡ್ಡಿ ಹಂಗೆ ತೆಗೆದು ನಿಮಗೆಂದ ಕೊಳ್ಳಾಗ ಮಾಡಿಸ್ತಾವೆ. ನೀವು ಇದು ಐಡಿಯಾ ಮಾಡಲ್ಲ. ನೀವು ಹೆಣ್ಮಕ್ಳು ಮಾಡೋದು ಬಾ ತಿನ್ನು ಬಾ, ಈಗ ನೆನಪಾಗ್ಯದ ನಮ್ಮನಿ ಎಂಥದ್ದು ಗಂಟು ಬಿತ್ತೇವ್ವ, ನಮ್ಮಪ್ಪ ಎಂಥದ್ದು ಕ್ವಾಟು ಕೂತ, ನಮ್ಮವ್ವ ಎಂಥದ್ದು ಕ್ವಾಟು ಕೂತು. ಏಶ್ವರ ತಪಸ್ ಕೂತಿದ್ರಿ ಇವ್ನು ಕೊಡ್ಲಾಕ. ಇವೆಲ್ಲ ಪಾಪ ಅವು ಗಾಡ್ಡದೇರು ಬೈಸ್ಕೊಂಡು ಅವು ಸಣ್ಣ ಆಲಕತ್ತಾವ. ನೀವು ಕೂತ್ಕೊಂಡು ಹೊಡೆದೊಡ್ದೆ ಅಂದ ಧಾರಾವಾಹಿ ನೋಡಿ ದಪ್ಪ ಆಲಕತ್ತಾವ. ಏತ್ರೆ ಅವು ಎದೇನು ಹೊಡೆದಂಗೆ ಮನೆ ಹೊಂಟ್ಕೊಳ್ಳೆ ಈಗ ನಕ್ಕೋತದಳೆ ಸಿಟ್ನಾಗದ. ಮೊದಲು ನೋಡೇ ಮನೆ ಕಾಲಿಡಕತ್ತಾವ. ಅವು ಮನೆ ಒಳಗೆ ಬರ್ಬೇಕಾದ್ರೆ ಎದ್ದು ದಡ 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 ದಡ. ಯಾಕಂದ್ರೆ ನಮ್ಮಲ್ಲಿ ಅಮಾಸಿಗೆದ ಮಂದಿ ಬರ್ತದಲ್ಲ, ಅವ್ರು ಹೇಳ್ತಿರ್ತಾರೆ ಅಪ್ಪವರು ನಮ್ಮ ಮನೆ ಅಂದರೆ ನನಗೆ ಎದ್ದು ದಡ 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 ಆಗ್ತದೆ. ನನಗೊಂದು ದಾರ ಕಟ್ಟ್ರಿ ನಿಂಬಿಕೆ ಕುಡ್ರಿ ಅಂತ ಬರ್ತಾರೆ. ದಾರ ಕಟ್ಟಿದ್ರೆ ಯಾಕೆ ತುದ್ದಾಗಿತ್ತು? ಹಾಂ ಇದು ಅಲ್ಲಿದು ಏನ್ರಿ, ಏನಕ್ಕೆ ಕೊಡೋದು, ಏನಕ್ಕೆ ತರಿಸಲ್ರಕ್ಕ, ಏನಕ್ಕೆ ಮಾಡಲ್ಲ ಪಾಪಿಕೆ. ಈಗ ಏನು ಮಾಡೋದು, ಒಟ್ಟು ಅಲಮಾರಿ ಬೇಕಂದ್ರೆ ಅಲಮಾರಿ ಬೇಕು. ಇವಂದ ಆಯ್ತಾ ಅಲಮಾರಿ ತರಿಸ್ತೀನಿ ಹೇಳತ್ತು ಕೊಡೊಂದು. ಇವ ಪಾಪ ಮರುದಿವ್ಸಂದ ಇವೊಂದು ಅಲಮಾರಿ ತರಿಸ್ದ, ಭಾರಿ ಅಲಮಾರಿ. ಯಾವಾಗ ಮತ್ತು ಅಕ್ಕಿಯಿಂದ ಮೊದಲನೇಕಿಂದ ತೋರಿಸಿದ್ಲಲ್ಲ ಅಲಮಾರಿ ಎಲ್ಲರಿಗೆ ಕರೆದು, ಮತ್ತು ಈಕಿನ ತೋರಿಸ್ಬೇಕಲ್ಲ. ಈಕಿನ 8-10 ಮಂದಿ ಹೆಣ್ಮಕ್ಳಿಗೆ ಕರೆದು ಅಲಮಾರಿ ತೋರಿಸೋದು. ಇವು ಬಂದವರೆಲ್ಲ ವರ್ಣನೆ ಮಾಡಕೋತ್ರ, ಅಯ್ಯೋ ತಂಗಿ ಆಕಿನ ಮನೇನ ಅಲಮಾರಿಗೆ ಅದು ಕನ್ನಡಿನೇ ಇಲ್ಲ, ನಿನ್ನ ಅಲಮಾರಿ ಕನ್ನಡ. ಯಾಕೆ ನಾನು ಮೇಕಪ್ ಮಾಡ್ಕೊಳತ್ತ ನನ್ನ ಗಂಡ ಕನ್ನಡಿ ತಂದ, ಹಿಂಗೆಲ್ಲ ಹೇಳಲ್ಲು. ಯಾವಾಗಿಂದ ಆಕಿನೂ ಅಂದ ಉಪ್ಪಿಟ್ಟು ಮಾಡಲು, ಚಹಾ ಮಾಡಲು, ಎಲ್ಲರಿಗೆ ಉಪ್ಪಿಟ್ಟು ಚಹಾ ತಿನ್ನಿಸಿ ಅಂದ. ಅಯ್ಯೋ ತಂಗಿ ಮ್ಯಾಲೆ ನೋಡೋಕೆ ಇಟ್ಟು ಚಂದದ ಅಲಮಾರಿ, ಒಳಗೆ ಹೆಂಗದ ನೋಡೋಣ ತಿಳ್ಕೊಳೋದು ಕುಳನ. ಅಲ್ಲಿ ಆಶ್ಚರ್ಯ ಏನಾಗ್ಯದತ್ತಂದ್ರೆ, ಈಗಿನ ಮನ್ಯಾಗಿನ ಖಾನೆದಾಗ 4 ಖಾನೆ ಇದ್ದು, ಈಗಿನ ಅಲಮಾರಿಯಾಗಂದು 5 ಖಾನೆ ಅವು. 5 ಖಾನೆ ಅವು. ಆಕೆ ಏನಂದ, ಆಕೆ ಹೆಂಗೆ ತುಂಬಿ ತೋರಿಸ್ಯಾಳಲ್ಲಿ ಎಲ್ಲ ಅಲಮಾರಿ, ನಾನು ಹಾಗೆ ತುಂಬಿದ್ದೆ ತೋರಿಸ್ಬೇಕಂತ ತಿಳ್ಕೊಳಂದು. ಯಾವಾಗಿದ್ರಂದು ಅಯ್ಯ ತಂಗಿ ಒಳಗೆ ಹೆಂಗೆ ನೋಡಂತಗ್ಯಾವ. ಯಾವಾಗಂದ್ರೆ ಹಿಂಗೆ ಕೇಲಿ ತೆಗಲು, ಹಿಂಗೆ ಕಪ್ಪಡ ಬಾಗಿಲು ತೆಗೆದು ಕುಳ್ಳೇನ ಒಳಗಿದ್ರು ಒಂದು ಕಾನೆದ ಗಂಡನ ಬಟ್ಟೆ ಇಟ್ಟಾಳ, ಒಂದು ಕಾನೆದ ತನ್ನ ಬಟ್ಟೆ ಇಟ್ಟಾಳ, ಇನ್ನೊಂದು ಕಾನೆದ ಮಕ್ಕಳು ಬಟ್ಟೆ ಇಟ್ಟಾಳ, ಒಂದ್ರದಾಗಿಂದು ರೊಕ್ಕ ಬಂಗಾರ ಇಟ್ಟಾಳ, ಇನ್ನೊಂದು ಕಾನೆಗೆ ಹೆಚ್ಚಿಗದಲ್ಲ. ಅದು ಯಾಕೆ ಕಾಲೇ ತೋರಿಸ್ಲಿಕ್ಕೆ ಎಲ್ಲ ತುಂಬಿ ತೋರಿಸ್ಯಾಳ, ನಾ ಯಾಕೆ ಕಾಲೇ ತೋರಿಸ್ಲತ್ತಂದು ಒಳಗಿದ ಹರಕ್ ಮರ ಉಂಗಡ ಕಿತ್ತಿದ್ದು ಚಪ್ಪಲ, ಮಂಡ ಕಸಬರ್ಗಿ ಚಂದ ಕಾಣ್ತಾರೆ ಅಲ್ಮರಿ. ಕಾಣ್ತೇನ್ರಿ ಅಲಮಾರಿ ಚಂದ ಕಾಣಬೇಕಾಗಿತ್ತು ಅಂದ್ರೆ ಒಳಗಿಡ್ತಕ್ಕಂಥ ವಸ್ತುಗಳನ್ನ ಕೂಡ ಚೆನ್ನಾಗಿ ಇಡಬೇಕಲ್ರಿ. ಇದು ನಾ ಆ ಅಲಮಾರಿದಿಂದ ಹೇಳಕತ್ತಿಲ್ಲ, ಈ ಅಲಮಾರಿದ ಹೇಳಕತ್ತಿನ. ಕಲ್ಪನಾ ಇರಲಿ ಮಗ, ನಮ್ಮ ಒಳಗೆ ಏನು ಬೇಕಂತ ಕುಣದಕ್ಕೆ ಕೇಳಿದ್ರೆ, ಯಾವ ಅಲಮಾರಿ ಒಳಗಿಂದ ಒಳ್ಳೆ ಒಳ್ಳೆ ವಸ್ತುಗಳನ್ನು ಇಟ್ಟಾಗ ಆ ಅಲಮಾರಿಗಿಂದ ಹೆಂಗೆ ಕಿಮ್ಮತ್ತು ಬರ್ತದೋ, ಈ ಅಲಮಾರಿಯಿಂದ ಕಿಮ್ಮತ್ತು ಬರಬೇಕಾಗಿತ್ತು ಅಂದ್ರೆ, ಈ ಅಲಮಾರಿಗಿಂದ ಬೆಲೆ ಬರಬೇಕಾಗಿತ್ತು ಅಂದ್ರೆ, ನಮ್ಮಲ್ಲಿ ಏನು ಬೇಕಂತ ಕೂಡ ಕೇಳಿದ್ರೆ, ಇದ್ರೊಳಗಿಂದ ಏನು ಇಡಬೇಕಂತ ಕೂಡ ಕೇಳಿದ್ರೆ, ಭಕ್ತಿ ಅನ್ನುವಂಥ ಸದ್ಗುಣ ಇಟ್ಟಾಗ ಮಾತ್ರ ಈ ಮನುಷ್ಯನ ಅಲಮಾರಿಗಿಂದ ಒಂದು ಕಿಮ್ಮತ್ತು ಬರ್ತದೆ ಹೊರತಾಗಿ ಇಲ್ಲದೆ ಇದ್ರ ಕಿಮ್ಮತ್ತು ಬರಂಗಿಲ್ಲ. ಇದಕ್ಕೂ ಬೆಲೆ ಬರಬೇಕಲ್ರಿ, ಇದಕ್ಕೂ ಒಂದು ಕಿಮ್ಮತ್ತು ಬರಬೇಕಾಗಿತ್ತು ಅಂದ್ರೆ ಇದ್ರೊಳಗಿಂದ ಭಕ್ತಿ, ಶ್ರದ್ಧೆ, ನಿಷ್ಠೆ
ಏನ್ರಿ ಭಗವಂತನ ನಾಮಸ್ಮರಣೆ ಅಂತಕ್ಕಂಥ ಒಳಗಿತ್ತು ತಿಳ್ಕೊಂಡ್ರ ಈಗ ಅಲಮರಿಗೆ ಒಂದು ಕಿಮ್ಮತ್ತು ಬರ್ತದೆ ಪುಣ್ಯಾತ್ಮರೇ. ಇದು ಎಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ ಭಗವಂತ ಏನ್ರಿ ಎಲ್ಲಾನು ಕೂಡ ಕೊಟ್ಟಿರ್ತಕ್ಕಂಥ ಭಗವಂತನಿಗೆ ನಾವೇನು ಕೊಡ್ಲಕತ್ತೀವಿ ತಿಳ್ಕೊಂಡು ಕೇಳಿದ್ರೆ ನಾವು ಏನು ಕೂಡ ಕೊಡ್ಲಕತ್ತಿಲ್ಲ. ಅದಕ್ಕಾಗಿಯೇ ಪರಮಾತ್ಮ ನಿಮ್ಮನ್ನು ನೋಡಿ ಅಂತ ಕಣ್ಣೀರು ಹಾಕದ. ಇಷ್ಟೆಲ್ಲವನ್ನು ಕೂಡ ಕೊಟ್ಟಿನಿ ನಿಜ, ಆದ್ರೆ ಇವ್ರು ಯಾರೂ ನನ್ನ ನೆನೆಸಂಗಿಲ್ಲ, ಯಾರೂ ನನ್ನ ಧ್ಯಾನ ಮಾಡಂಗಿಲ್ಲ, ಯಾರೂ ನನ್ನ ನಾಮಸ್ಮರಣೆ ಮಾಡಲಾಗಿರಲ್ಲ ತಿಳ್ಕೊಂಡು ಸ್ವತಃ ಭಗವಂತನ ಕಣ್ಣೀರು ಹಾಕಿ ಅವ ಕಣ್ಣೀರು ಹಾಕೋದನ್ನು ನೋಡಿ ಪಾರ್ವತಿ ಅಂತೇಳಿ ಪರಮಾತ್ಮ ನೀನು ಕಣ್ಣೀರು ಹಾಕಬೇಡ, ನಾನು ಹೋಗ್ತೀನಿ ಭೂಲೋಕಕ್ಕೆ ಏನ್ರಿ, ನಾನು ಹೋಗಿ ಅಂದ ಭೂಲೋಕದೊಳಗೆ ಅವತಾರ ತಾಳಿ ನಾನು ಏನು ಮಾಡಿ ಬರ್ತೀನಿ ತಿಳ್ಕೊಂಡು ಕೇಳಿದ್ರೆ ಈ ಮನುಕುಲವನ್ನು ನಾನು ಉದ್ಧಾರ ಮಾಡಿ ಬರ್ತೀನಿ. ಹಾಗಾದ್ರೆ ನಾನು ಹುಟ್ಟಬೇಕಾಗಿತ್ತು ಅಂತಂದ್ರೆ ಎಂಥ ತಂದೆ ತಾಯಿ ಗರ್ಭದೊಳಗೆ ಅಂದ ಹುಟ್ಟಲಿ ತಿಳ್ಕೊಂಡು ಕೇಳಿದಾಗ ಭಗವಂತ ಅಂತಾನೆ ಪಾರ್ವತಿ ನೀನು ಹುಟ್ಟಬೇಕಾಗಿತ್ತು ತಿಳ್ಕೊಂಡ್ರೆ ಯಾರು ನಿತ್ಯ ಕೂಡ ನನ್ನ ಧ್ಯಾನ ಮಾಡ್ತಾರೋ, ಯಾರು ನನ್ನ ಆರಾಧನೆ ಮಾಡ್ತಾರೋ, ಯಾರು ನನ್ನ ನಾಮಸ್ಮರಣೆ ಮಾಡ್ತಾರೋ, ಯಾರು ದಾನ ಧರ್ಮಾದಿಗಳನ್ನು ಮಾಡ್ತಾರಲ್ಲ ಅಂತ ತಾಯಿ ತಂದೆ ಗರ್ಭದೊಳಗೆ ನೀವು ಹುಟ್ಟು ಹತ್ತಿಕೊಂಡಂದಾಗ ನಿನ್ನ ಇಡೀ ಜಗತ್ತನ್ನು ತಿರುಗಿ ಕೊನೆಗೆ ಆಂಧ್ರದೊಳಗಿಂದ ಬಂದು ಆಂಧ್ರದೊಳಗಿಂದ ಕಡಪ ಜಿಲ್ಲೆಯ ಒಳಗೆ ಸೋಮಲಾಪುರ ಹತ್ತಿಕೊಂಡಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ. ಆ ಗ್ರಾಮದೊಳಗಿಂದ ಯಾವ ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿ ಅಂತಕ್ಕಂಥವ್ರನ್ನ ಯಾವ ಪಾರ್ವತಿ ನೋಡಕತ್ತಾಳೆ ನೋಡ್ರಿ. ಅವರು ನಡೀತಕ್ಕಂಥ ಜೀವನ ಏನ್ರಿ ಸತಿಪತಿಗಳಂದಾದ ಭಕ್ತಿ ಹಿತವಾಗಿ ಪುದು ಶಿವಂಗಿ ಅನ್ನುವಂಥ ರೀತಿ ಒಳಗೆ ಯಾವಾಗಿಂದ ಗಂಡ ಹೆಂಡತಿಯ ಮನಸ್ಸಂತಕ್ಕಂಥ ಒಂದಾಗಿ ಏನು ಜೀವನ ಕಳೀತಿದ್ರಲ್ಲ ಇಲ್ಲಿ ಜ್ಞಾನರೆಡ್ಡಿ ನಿರ್ಮಲಾ ದೇವಿ ಇವ್ರ ಜೀವನ ಅಂತಕ್ಕ ನೋಡಿ ಸ್ವತಃ ಯಾರಿಗೆ ಪಾರ್ವತಿಗೆ ಹೊಟ್ಟೆ ಕಿಚ್ಚು ಬಿತ್ತತ್ತ ಏನ್ರಿ ಕಲ್ಪನೆ ಇರಲಿ ಮಗ. ಈರುವರು ದಂಪತಿಗಳು ಜೀವನ ಕಳೆಯೋದನ್ನು ನೋಡಿ ಸ್ವತಃ ಪಾರ್ವತಿಗೆ ಹೊಟ್ಟೆ ಕಿಚ್ಚು ಬಿತ್ತತ್ತ. ನಾನು ಕೂಡ ಪರಮಾತ್ಮನ ನಟ್ಟು ಚೆನ್ನಾಗಿ ನೋಡಂಗಿಲ್ಲಲ್ಲ, ಯಾವಾಗಿಂದ ನಾನು ಕೂಡ ಪರಮಾತ್ಮನನ್ನು ಚೆನ್ನಾಗಿ ನೋಡಂಗಿಲ್ಲ. ಆದ್ರೆ ಇವಳು ಗಂಡನ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿ, ಗಂಡನ ಮೇಲೆ ಅಪಾರವಾಗಿರ್ತಕ್ಕಂಥ ಶ್ರದ್ಧೆ ಏನ್ರಿ ತಂಗಿ ಕಾಲು ಮಡ್ಸೋ ಭಾಳ ಹೈರಾಣಾಗಿತ್ತು. ಈಗ ಈ ವಯಸ್ಸಿನಾಗ ಇಟ್ಟು ಕಾಲು ಚಾತದ ಹೆಂಗ ತಂಗಿ? ಯಾವಾಗ ಪಾರ್ವತಿಗಂದ